ಈ ಬುಕ್ನ ಕಂಪ್ಲೀಟ್ ಆಗಿ ಓದಿದ್ರೆ ಒಂದು ಸಾಯ್ತೀರಾ ಅಥವಾ ಹುಚ್ಚಾಗ್ತೀರಾ. ಇನ್ ಕೇಸ್ ಈ ಬುಕ್ನ ಓದಿದ್ರೆ ನೀವು ಪ್ರಾಣಿ ಪಕ್ಷಿಗಳ ಜೊತೆ ಮಾತಾಡ್ಬೋದು, ಮತ್ತು ಭೂತ ಪಿಶಾಚಿಗಳನ್ನ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಬೋದು, ಮತ್ತು ಯಾವುದೇ ರೋಗಕ್ಕೆ ಮದ್ದನ್ನು ತಯಾರು ಮಾಡ್ಬೋದು. ಈ ಪುಸ್ತಕದ ಹೆಸರೇ ನೀಲಾವತಿ ಗ್ರಂಥ. ಈ ಪುಸ್ತಕನ ನೀಲಾವಂತಿ ಅನ್ನೋ ಆಕೆ ಬರೆದಿದ್ದು. ಬರೆದ ನಂತರ ಯಾರು ಈ ಪುಸ್ತಕನ ಕೆಟ್ಟ ಇಂಟೆನ್ಷನ್ ಇಂದ ಓದ್ತಾರೋ ಅವರು ಸತ್ತೋಗ್ಲಿ ಅಂತ ಶಾಪ ಕೊಡ್ತಾಳೆ. ಮತ್ತೆ ನೀಲಾವಂತಿ ಏನ್ ಸಾಮಾನ್ಯ ಹುಡುಗಿ ಆಗಿರ್ಲಿಲ್ಲ. ಅವಳಿಗೆ ಚಿಕ್ಕ ವಯಸ್ಸಿಂದ ಈ ಭೂತ ಪಿಶಾಚಿಗಳು ಕನ್ಸು ಬೀಳ್ತಾ ಇದ್ವು. ಅದೇ ರೀತಿ ಒಂದು ಕನ್ಸು ಮೂಲಕ ಗೊತ್ತಾಗತ್ತೆ ಅವಳಿಗೆ ಅವಳು ಸಾಮಾನ್ಯ ಹುಡುಗಿ ಅಲ್ಲ, ಅವಳೊಂದು ಯಕ್ಷಿಣಿ ಅಂತ. ಯಾವ್ದೋ ಒಂದು ಶ್ರಾಪದಿಂದ ಅವಳು ಯಾವ್ದೋ ಒಂದು ದೇಹದಲ್ಲಿ ಸಿಕ್ಕಾಕೊಂಡಿರ್ತಾಳೆ. ಅವಳಿಗೆ ಕನ್ಸಲ್ಲಿ ಮತ್ತೊಂದು ವಿಷಯ ತಿಳಿದು ಬರುತ್ತೆ. ಅವಳ ಮನೆಯಿಂದ ಕರೆಕ್ಟಾಗಿ 35 ಕಿಲೋಮೀಟರ್ ದೂರದಲ್ಲಿ ಒಂದು ಆಲದ ಮರ ಇದೆ ಅಂತ. ಅಲ್ಲೇ ಅವಳಿಗೆ ಮುಕ್ತಿಯ ದಾರಿ ಸಿಗತ್ತೆ ಅನ್ನೋದು ಗೊತ್ತಾಗತ್ತೆ. ಮತ್ತೆ ಪ್ರತಿದಿನ ರಾತ್ರಿ ಅವಳ ಆಲದ ಮರದ ಹತ್ರ ಹೋಗಿ ಪುಸ್ತಕನ ಬರಿತಾ ಇದ್ಲು. ಈ ಬುಕ್ನ ಒರಿಜಿನಲ್ ಕಾಪಿ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ, ಬಟ್ ಇದ್ರ ಫೇಕ್ ಕಾಪೀಸ್ ಇಂಟರ್ನೆಟ್ ಪೂರಾ ಸಿಗತ್ತೆ ನಿಮ್ಗೆ. ಸೋರ್ಸಸ್ ಹೇಳೋ ಪ್ರಕಾರ ಈ ಬುಕ್ನ ಬ್ರಿಟಿಷ್ ಗೌರ್ಮೆಂಟ್ 1935 ಎಲ್ಲ ಬ್ಯಾನ್ ಮಾಡ್ತಾರೆ. ಬಟ್ ಇನ್ನೊಂದು ಸೋರ್ಸಸ್ ಹೇಳೋ ಪ್ರಕಾರ, ರೂಮರ್ಸ್ ಅಂತಾನೆ ಇಟ್ಕೊಳ್ಳಿ, ಸ್ವಾಮಿ ವಿವೇಕಾನಂದ ಈ ಪುಸ್ತಕನ ಓದಿದ್ದಾರೆ ಅಂತಾನು ಹೇಳ್ತಾರೆ.